ಸರ್ ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತೇಳಿ, ಮೈಸೂರು ಜಿಲ್ಲೆ ಕೇರನಾರ್ ತಾಲೂಕು ಕೇರನಾರ್ ಟೌನಿಂದ ಬಂದಿದ್ದೀನಿ. ತಮ್ಮದು ಊರು ಯಾವುದು ಸರ್? ಸರ್ ಮೇಡಟ್ಟಿ. ನಮ್ಮ ಹೆಸರು CM ಮುನಿಯಪ್ಪ ಅಂತೇಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಮೇಡಮ್ ತಮ್ಮದು? ನಾನು ರಕ್ಷಿತಾ ಅಂತ, ನೇಗಿಲು FPO ಅಲ್ಲಿ ಕೆಲಸ ಮಾಡ್ತಿದ್ದೀನಿ, CEO ವರ್ಕರ್. ಸರ್ದು 4 ಎಕರೆ ಏಲಕ್ಕಿ ಬಾಳೆ ತೋಟ ಇತ್ತು. ಬಾಳೆ ತೋಟ ತಪಾಸಣೆ ಮಾಡೋಕ್ಕೆ ಅಂತ ಕರೆದಿದ್ರು. ಹಂಗಾಗಿ ಬಂದು ನೋಡಿದ್ದೀವಿ. ಇಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಅಂತಂದರೆ, ನೇಗಲ್ನ ಅಲ್ಲಿ ಉಳಿಸಿದಾರಲ್ಲ, ಅಲ್ಲಿ ಬೇರ್ಗಳು ಕಿತ್ತೋಗಿದೆ. ಬೇರು ಕಿತ್ತೋದಾಗ ಡ್ಯಾಮೇಜಸ್ಗಳು ಏನೇನಾಗಿದೆ ಅಂತ ಒಂದೊಂದಾಗಿ ಸರ್ ತೋರಿಸಿದ್ದೀನಿ. ಇಲ್ಲಿ ಯಾವ್ದಾದ್ರು ಇದ್ರೆ ತೋರಿಸ್ತೀನಿ. ಒಂದು ಹಂಗೆ ಹೋಲ್ಡ್ ಮಾಡಿ. ಇಲ್ಲ ಆಯ್ತಲ್ಲ, ಇಲ್ಲಿ ನೋಡಿ, ಇದು ಈ ಡ್ಯಾಮೇಜಸ್ಸು ಯಾಕಾಗಿದೆ ಅಂದರೆ, ಇಲ್ಲಿ ಕೆಳಗಡೆ ನೇಗ್ಲು ಹೊಡೆಸೋರು, ಇಲ್ಲಿ ಮಣ್ಣು ಕಟ್ಸೋರೆ. ಆವಾಗ ಯಾವ ಬೇರಿಗೆ ಡ್ಯಾಮೇಜ್ ಆಯ್ತದೆ, ಆ ಡ್ಯಾಮೇಜ್ ಆದ ಎಲೆಗಳು ಈ ಥರ ಆಯ್ತದೆ. ಸೊ ದಯವಿಟ್ಟು ಜನಗಳು ಈ ಥರದ ಅಗ್ದು ದಿಂಡು ಕಟ್ಟೋದು ಅವಶ್ಯಕತೆ ಏನಿಲ್ಲ. ಜನರು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ಅಗ್ದು ದಿಂಡು ಕಟ್ತಾರೆ. ದಿಂಡು ಕಟ್ಟಿದ್ರು ಏನಾಗುತ್ತೆ ಅಂದರೆ, ಇಲ್ಲಿ ಬನ್ನಿ ನೋಡಿ, ಇಲ್ಲಿ ದಿಂಡು ಕಟ್ಟಿದ್ರೆ ಮೇಲೆ ಬಂದಿದೆ ಗಿಡ. ಒಂದು ಕಟ್ತಾನೆ ಹೋದ್ರೆ ಹೆಂಗೋ ಕೆಳಗೈತಲ್ಲ. ಯಾವಾಗ ನಾವು ಇದಕ್ಕೆ ಮಣ್ಣು ಸಪೋರ್ಟ್ ಮಾಡೋದು, ಅದ್ರ ಗೆಡ್ಡೆ ಹಿಂಗೆ ಮೇಲ್ಗಡೆ ಬರ್ತಾ ಇರ್ತದೆ. ಸೊ ಆಮೇಲೆ ಇದ್ರ ಮರಿ ಕಟ್ ಮಾಡ್ಕೊಳ್ಳಿ ಸರ್. ಗುಡ್ಡು ಹಿಂಗಿರ್ಬೇಕು, ಹೊರಗಡೆಗೆ ಹೊರಗಡೆಗೆ ಮುನೆ ಇರಬಾರ್ದು, ಹಿಂಗೆ ಹೊರಗಡೆಗೆ ಇರಲಿ. ನೋಡಿ ಸರ್, ಇಲ್ಲಿ 2, 4, 5, 6, 7 ಜನ ಏನಿದ್ದಾರೆ, ಈ 7 ಜನನು ಈ ತಾಯಿ ಕಂಬ ಬೀಳ್ದಂಗೆ ಅವಾಯ್ಡ್ ಮಾಡ್ತಾರೆ. ಸಪೋರ್ಟು ಹಿಂಗೆ ಅಲ್ಲೇ ಆಚೆ ಗಾಳಿಗೆ ಇದುವರೆಗೆ ಎಲ್ಲೂ ಕೂಡ ಬುಡ ಸಮೇತ ಮುರಿದಿಲ್ಲ. ಇನ್ನೂ ಬೇಕಾದ್ರೆ ಇಲ್ಲೂ ಮುರಿದೋಗಿತ್ತು, ಕಾಂಡ ಮುರಿಬಹುದು. ಸೊ ಇಲ್ಲಿಗೆ ಹಂಗಾಗಿ ಮಣ್ಣು ಕೊಡೋ ಅವಶ್ಯಕತೆ ಇಲ್ಲ. ಮಣ್ಣ ಯಾವ ಜಾಗದಲ್ಲಿ ಕೊಡಿಸ್ತೀವಿ ಅಂದ್ರೆ, ನಿಮ್ಗೆ ಅತಿ ಹೆಚ್ಚು ಮಳೆ ಆದಾಗ ಅಥವಾ ನೀವು ಬೋರ್ ನೀರು ಜಾಸ್ತಿ ಆಗಿ ನೀರು ಗುಂಡಿಯಲ್ಲಿ ನಿಲ್ತದ ಕಾರಣ ಇದ್ದಾಗ ಇಲ್ಲಿ ಹರಿದೋಗ್ಲಿ ಅಂತ ಈ ಥರ ಟ್ರಂಚ್ ಮಾಡಿ ಅಂತ ಹೇಳ್ತೀವಿ. ಸುಮ್ಮನೆ ದುಡ್ಡು ಖರ್ಚು ಮಾಡಿ ಅನವಶ್ಯಕವಾಗಿ ಈ ಥರ ಮಾಡ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಮಾಡಿದ್ರೆ ಇದೇನು ಪ್ರಾಬ್ಲಮ್ ಇಲ್ಲ, ಬಿಟ್ಬಿಡೋಣ. ಅದ್ರ ಜೊತೆಗೆ ಈಗ ಕಳೆ ಜಾಸ್ತಿ ಬರ್ತದಲ್ವಾ, ಈ ಬೆಡ್ ಏನಿದೆ, ಈ ಡೆಪ್ ಏನಿದೆ, ಈ ನ್ಯಾರದಲ್ಲಿ ಯಾವ್ದಾದ್ರು ಬೆಳೆ ಮಾಡ್ಕೊಳ್ಳಿ ಸರ್. ಇಂಟರ್ ಕ್ರಾಪ್ ಮಾಡ್ಕೊಳ್ಳಿ. ಅದ್ರ ಬಳ್ಳಿನ ಆದಷ್ಟು ಈ ಕಡೆ ಬಿಡಿ. ಈ ಕಡೆ ಬಿಟ್ರೆ ಏನಾಯ್ತು ಅಂದ್ರೆ, ಬೇರ್ಗಳು ಇಲ್ಲೆಲ್ಲ ಇದೆ, ಅದಕ್ಕೆ ತೇವಾಂಶ ಕಾಪಾಡ್ಕೋಬಹುದು. ಸೊ ಆವಾಗ ಸೂಕ್ಷ್ಮಾಣುಜೀವಿಗಳು ಬದುಕಲಿಕ್ಕೆ ಅನುಕೂಲ ಆಗುತ್ತೆ, ನಿಮ್ಮ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ನೀವೇನ್ ಅನ್ಕೊಂಡಿದ್ರಿ, ಈ ಬುಡ ಚೆನ್ನಾಗಿ ನೋಡ್ಕೊಂಡ್ರೆ ದೇಹ ಬೆಳೀತು ಅಂತ. ಈ ಬುಡ ಚೆನ್ನಾಗಿ ತಂದು ನೋಡ್ಕೊಂಡು ಮುಖ್ಯ ಅಲ್ಲ, ಬುಡದ ಬೇರ್ ಅದಲ್ಲ, ಈ ಬೇರ್ಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಇಲ್ಲಿ ನೀವು ಮಧ್ಯದಲ್ಲಿ ಯಾವ್ದೋ ಬೆಳೆ ಮಾಡಿದಿರಿ ಅಂದ್ರಲ್ಲ, ಅದ್ರದ್ದು ಮಣ್ಣು ನೀರು ಬಿದ್ದು ಸೆಂಟ್ರಲ್ ಗಟ್ಟಿಯಾಗಿದೆ. ಇದೊಂಚೂರು ಲೂಸ್ ಆದ್ರೆ ನಿಮ್ ಗಿಡ ಚೆನ್ನಾಗಿದೆ, ಯಾವುದೇ ರೋಗ ಇಲ್ಲ ಸರ್ ಇಲ್ಲಿ. ಈ ಎಲೆ ಎಷ್ಟು ಬಂದಿರ್ತದೋ ಆ ಲೆವೆಲ್ ಅಲ್ಲಿ ಬೇರೆ ಇರ್ತದೆ ಅಂತ ನಿಮ್ ತೋರಿಸಿದೀನಿ ಆಲ್ರೆಡಿ ಅಂತ. ಆಯ್ತಾ, ಏನ್ ತೊಂದ್ರೆ ಏನಿಲ್ಲ. ಆಮೇಲೆ ಇದು ಪಟ್ಟೆಗಳು ಈ ತರ ಅಗ್ಲಾಯ್ತಾ ಇರ್ತವೆ, ಬೀಳ್ತಾ ಇರ್ತವೆ. ಈ ಪಟ್ಟೆ ಬಿದ್ರೆ ಗೆಡ್ಡೆ ದಪ್ಪ ಆಯ್ತಾ ಇದೆ ಅಂತ. ಸೊ ಇದು ಒಂದು ಅಂದಾಜು ಎಷ್ಟು ಗಾತ್ರ ಇದೆ ನೋಡ್ರಿ. ಎಷ್ಟು ತಿಂಗಳು ಸರ್ ಇದು? ಸರ್ 4 ತಿಂಗಳು ಮೊದಲು 5ನೇ ತಿಂಗಳಲ್ಲಿ ಬಿದ್ದೀವಿ ಸರ್. 4 ತಿಂಗಳು ಕಂಪ್ಲೀಟ್ ಆಗಿದೆ. 4 ತಿಂಗಳು ಕಂಪ್ಲೀಟ್ ಆಗಿದೆ. ಹ್ಞೂ ಸರ್. ಇಷ್ಟಿದೆ ಸರ್, ಸುತ್ತಾಳುತ್ತೆ. 1 ಅಡಿ 2 ಅಡಿ ಇದೆ. ಏನು ತೊಂದರೆ ಇಲ್ಲ ಸರ್. ಸರಿ. ಇನ್ನೂ 1.5 ಅಡಿ ದಪ್ಪ ಆಗುತ್ತೆ ಸರ್. ಇನ್ನೂ 1.5 ಅಡಿ ದಪ್ಪ. 1.5 ಅಡಿ ದಪ್ಪ ಆಗುತ್ತೆ ಸರ್. ಸೈಜ್ ಆಗುತ್ತೆ. ಆ ಸೈಜ್ ಆಗಕ್ಕೆ ನಿಮಗೆ ಸಿಂಟಮ್ಸ್ ಏನು ಅಂತಂದ್ರೆ, ಇಲ್ಲಿ ಈ ಪಟ್ಟೆ ಹೊಡಿತಾರೆ, ದಪ್ಪ ಆಗೋದು. ಈ ತರ ಒಂದು ಪಟ್ಟೆ ಹೊಡಿತಾ ಇದ್ರೆ ಏನೂ ಆಗಲ್ಲ. ಇದ್ರಲ್ಲಿ ಈ ತರ ಹೊಡೆದು ಈ ತರ ಬೆನ್ನಿನ ತರ ವಾಪಸ್ ಬಂದ್ರೆ, ಹಿಂದಕ್ಕೆ ಬಂದ್ರೆ ಬೋರನ್ ಡಿಫಿಷಿಯನ್ಸಿ ಇರುತ್ತೆ. ನೀರನ್ನ ದೂರ ಕೊಟ್ಕೊಳ್ಳಿ. ಸೊ ಕೆಲವೊಂದು ಗೊಬ್ಬರಗಳನ್ನ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ನೀವು ಗೊಬ್ಬರ ಕೊಟ್ಟಿರೋದು ಗುರುತು 1, 2, 3, 4, 5 ಎಲೆ ಒಂದೇ ತಗೋಬೇಕು. 5 ಎಲೆ ಇಲ್ಲಿ ಈ ತಿಂಗಳು ಗೊಬ್ಬರ ಕೊಟ್ಟಿಲ್ಲ ನೀವು, ಅದಾದ್ಮೇಲೆ ಗೊಬ್ಬರ ಕೊಟ್ಟಿದ್ರೆ ಜಂಪ್ ಆಗೋದು. ಇಲ್ಲಿ ಇದು ಗೊಬ್ಬರ ಕೊಡೋದು ಮತ್ತೆ ಜಂಪ್ ಆಗೋದು ಡಿಫ್ರೆನ್ಸ್, ಗೊಬ್ಬರದ ಮೇಲೆ ಡಿಫ್ರೆನ್ಸ್. ಹೌದೌದು, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಕಲರ್ ಚೇಂಜ್ ಇದೆ. ಇಲ್ಲಿ ಬಂದ ತಕ್ಷಣ ಜಂಪ್ ಆಯ್ತು. ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇದೆ, ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಗೊತ್ತಾಗುತ್ತೆ. ಇಲ್ಲಿ ತುಂಬಾ ಹತ್ರ ನೋಡಿ, 3 ಇಂಚ್ ಇದೆ ಎಲೆಯಿಂದ ಇಲ್ಲಿಗೆ. 3 ಇಂಚ್ ಇದೆ ಹೌದಲ್ವಾ? ಇಲ್ಲಿ 3 or 6 ಇಂಚ್ ಇದೆ. 6 ಇಂದ 7 ಇಂಚ್ಗಿಂತ ಜಾಸ್ತಿನೇ ಬರುತ್ತೆ. ಅಂದ್ರೆ ಇದು ಆಹಾರ ಯಾವಾಗ ತಿಂದಿದೆ ಅನ್ನೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಗಿಡ ಇಲ್ಲಿ ನೋಡ್ಬಿಟ್ರೆ ಇಲ್ಲಿಂದ ಈಚೆಗೆ ಆಹಾರ ತಿಂದಿದೆ ಅಂತ. ಇಲ್ಲೆಲ್ಲ ಒಂಥ ಸ್ಪೆಕ್ ಹಾಕೊಂಡ್ರೆ ಆಹಾರ ಇಲ್ಲ ಅಂತ. ಪ್ರತಿ ತಿಂಗಳು ಅದನ್ನ ನೋಡ್ಕೊಂಡೇ ನಾವು ಗೊಬ್ಬರ ಕೊಡ್ಬೇಕು. ಕಟಿಂಗ್ ಎಷ್ಟು ಇದು ಹೂವು? ಅದೇ 7.5 ಇಂದ 8 ತಿಂಗಳಿಗೆ ಬರಬೇಕು ಸರ್.